ಮುಗಿಬೇಕಷ್ಟೇ. ಕನ್ನಡ ಇಂಡಸ್ಟ್ರಿಗೆ ಮತ್ತೊಂದು ಮಾಣಿಕ್ಯ ಸಿಕ್ಕಿದೆ ರಿಷಬ್ ಶೆಟ್ಟಿ ಸರ್. ಸೂಪರ್ ಚೆನ್ನಾಗಿದೆ. 200 ರೂಪಾಯಿ ಟಿಕೆಟಿಗೆ 5,000 ರೂಪಾಯಿ ನೋಡ್ಕೊಂಡ್ ಬಂದ್ವಿ ಫಿಲಮ್. ಹಲೋ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಗೈಸ್, ನಾವು ಇವತ್ತು ನಮ್ಮ ದಾವಣಗೆರೆಯ ತ್ರಿಶೂಲ್ ಟಾಕೀಸಿಗೆ ಬಂದೀವಿ. ತ್ರಿಶೂಲ್ ಮತ್ತು ತ್ರಿನೇತ್ರ ಎರಡಲ್ಲೂ ಸಹ ಕಾಂತಾರ ಮೂವಿನೇ ಇರೋದು. ಫುಲ್ ಎಕ್ಸೈಟ್ಮೆಂಟ್ ಇತ್ತು. ಇಲ್ಲಿ ಬಂದರೆ ಟಿಕೆಟ್ ಏನಾದರೂ ಸಿಗುತ್ತಾ ಅಂತೇಳಿ. ಇಲ್ಲ, ಆನ್ಲೈನ್ ಬುಕ್ ಮಾಡ್ಕೊಂಡೇ ಬರಬೇಕು. ಇಲ್ಲಿ ಬಂದರೆ ಮಾತ್ರ ಕೆಲವ್ರನ್ನೆಲ್ಲ ರಿವ್ಯೂ ತೊಗೊಳ್ಳೋಣ. ಅವರೆಲ್ಲ ಬಂದಿರೋ ತುಂಬ ಬೇಜಾರಿನಲ್ಲಿದ್ದಾರೆ. ಆಮೇಲೆ ಮೂವಿ ಹೆಂಗಿತ್ತು ಅಂತಲೂ ಅವ್ರು ಬರೋಣ, ಅವ್ರ ಹತ್ರ ರಿವ್ಯೂ ಕೇಳೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ, ಇವತ್ತಿಂದ ಹೆಂಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಎಲ್ಲ ಹೌಸ್ಫುಲ್ ಆಗುತ್ತೆ. ಶ್ರೀನಾಥದಲ್ಲಿ ಫುಲ್ ಇದೆ. ಬೆಳಗಿಂದ ರಾತ್ರಿವರೆಗೂ ಶೋ ಇದ್ದಾವೆ. ತ್ರಿಶೂಲಲ್ಲಿ ಮಾತ್ರ 2 ಶೋ ಮಾತ್ರ ಇದ್ದಾವೆ. ನೋಡೋಣ ಬನ್ನಿ. ಈಗ ಹೊರಗಡೆ ಬರೋ ಟೈಮು. ಅಷ್ಟೇನಾ? ನೀವು ಯಾವ್ದಿಂದ ಬಂದಿರೋದು? ಕೋತ್ಲಕಟ್ಟೆಯಿಂದ ಬಂದಿವಿ. ಹೇಳ್ರಿ, ಮೂವಿ ಹೆಂಗಿತ್ತು? ಕನ್ನಡ ಇಂಡಸ್ಟ್ರಿಗೆ ಮತ್ತೊಂದು ಮಾಣಿಕ್ಯ ಸಿಕ್ಕಿದೆ ರಿಷಬ್ ಶೆಟ್ಟಿ ಸರ್. ಸೂಪರ್ ಚೆನ್ನಾಗಿದೆ. 200 ರೂಪಾಯಿ ಟಿಕೆಟಿಗೆ 5,000 ರೂಪಾಯಿ ನೋಡ್ಕೊಂಡ್ ಬಂದ್ವಿ ಫಿಲಮ್. ಅಷ್ಟು ಚೆನ್ನಾಗಿದೆ. ಬಾಲಿವುಡ್ ಇಲ್ಲ, ಯಾವ ವುಡ್ ಇಲ್ಲ, ಸ್ಯಾಂಡಲ್ವುಡ್. ಈ ಮೂವಿ ಮುಂದೆ ಕನ್ನಡ ಇಂಡಸ್ಟ್ರಿ ಯಾವ ಫಿಲಮೇ ಇಲ್ಲ ಅದ್ರ ಮುಂದೆ. ಇನ್ನು ಮುಂದೆ ಇದೆ, ಶಾಪ್ರತಿ ಬರುತ್ತೆ. ಇದಕ್ಕಿಂತ ಚೆನ್ನಾಗಿರುತ್ತೆ ಅಂತ ಒಂದು ನಂಬಿಕೆ ಇದೆ ನಮಗೆ. ಕೈ ರೋಮಾಂಚನ ಆಗ್ಬಿಟ್ಟಿದೆ ನಮಗೆ. ನಾವು ಕೈ ಮುಖಂದ ನೋಡಿವಿ ಲಾಸ್ಟ್ ಮೂಮೆಂಟ್ ಅಲ್ಲಿ. ಚೆನ್ನಾಗಿದೆ. ದೇವ್ರ ಮೇಲೆ ಅಷ್ಟು ಭಕ್ತಿ ಬರುತ್ತೆ. ಮಿಸ್ ಮಾಡಂಗಿಲ್ಲ. ನಾವು ಯಾವ ಸಿನಿಮಾಲು ಫೋನ್ ತೆಗೆದು ನೋಡಿಲ್ಲ. ಅಷ್ಟು ಚೆನ್ನಾಗಿದೆ ಫಿಲಮ್. ಎಲ್ಲ ಸಿನಿಮಾದಲ್ಲಿ ವಿಡಿಯೋ ಮಾಡ್ತಿದ್ವಿ. ಏನಾಗುತ್ತೆ ಅಂತಾನೆ ಗೊತ್ತಾಗಲ್ಲ. ಆ ತರ ಇದೆ ಕ್ಯೂರಿಯಾಸಿಟಿ. ಚೆನ್ನಾಗಿತ್ತು. ಗೈಸ್, ನೋಡ್ತಿದ್ದೀರಾ ಇನ್ನೂ ಎಷ್ಟು ಜನ ಬರ್ತಾ ಇದ್ದಾರೆ. ಸಂಜೆ 5:15 ಒಂದು ಶೋ ಇರೋದು. ರಾತ್ರಿ 9 ಗಂಟೆಗೆ ಒಂದು ಶೋ ಐತೆ. 8:15ಗೆಲ್ಲ ಬರ್ಬೇಕು ನೀವು ಇಲ್ಲಿ ಆನ್ಲೈನ್ ಬುಕ್ ಮಾಡಿದ್ದೀರಿ ಅಂದರೆ. ಎಲ್ಲಿಂದ ಬಂದಿರೋದು ನೀವು? ಆನ್ಲೈನ್ ಬುಕಿಂಗ್ ಮಾಡಿದ್ದೀರಾ? ಆನ್ಲೈನ್ ಬುಕಿಂಗ್ ಮಾಡಲಿಲ್ಲ, ನಾವು ಹಂಗೆ ಬಂದ್ವಿ. ಇಲ್ಲೇ ತಗೊಳ್ಬೇಕು ಅಂತ. ಟಿಕೆಟ್ ಸಿಗ್ತಾ ಒಂದು ಬಂದ್ಬೇಕಾ ಇಲ್ಲಿ. ನಮ್ಮ ಫ್ರೆಂಡ್ ಬೇಜಾರಾಗಿರೋದೇ ಏನಾದರೂ ಫೀಲ್ ಆಗ್ತೈತೆ. ತುಂಬಾ ಬೇಜಾರಾಗ್ತಿದೆ. ಆನ್ಲೈನ್ ಬುಕ್ ಬರ್ಬೇಕು ಇಲ್ಲಿ ಬಂದ್ರೆ ಹಂಗೆ ಇರ್ಬೇಕು. ಈಗ ಎಲ್ಲ ನೋಡಕ್ಕ ನಾವೆಲ್ಲ ಹಳ್ಳಿಯಿಂದ ಬಂದಿದ್ದೀವಿ. ಬೇಜಾರಕ್ಕ ಅಲ್ಟಿದಾಗ ಮೂವಿ ಆಸೆಯಿಂದ ಬಂದಿದ್ದೀರಿ. ಟಿಕೆಟ್ 12 ಗಂಟೆ ಶೋ ಇದ್ರೆ ನೋಡ್ತೀವಿ ಅಲ್ವಾ? ರಾತ್ರಿ 1 ಗಂಟೆ 2 ಗಂಟೆ ನೋಡ್ರಿ ಏನಾಗುತ್ತೆ. ಕೇಳ್ತೀವಿ. ನೀವು ಮೂವಿ ನೋಡಿದ್ರಾ? ನಿಮ್ದು ಆನ್ಲೈನ್ ಬುಕಿಂಗ್ ಇವಾಗ? ಆನ್ಲೈನ್ ಬುಕ್ ಮಾಡಿಲ್ಲ ಮೇಡಮ್. ಟಿಕೆಟ್ ಸಿಕ್ತು ಅಂತ ಬಂದ್ವಿ. ಟಿಕೆಟ್ ಸಿಗ್ತಾ ಇಲ್ಲ. ಬೇಜಾರಾಗ್ತದೆ. ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಅಳ್ತಿದ್ದೀರಾ? ಇನ್ನೇನ್ರಿ ಹೇಳ್ಬೇಕು. 40 ಕಿಲೋಮೀಟರ್ ದೂರದಿಂದ ಬಂದದ, ಮಲೆ ಬಿಂದರಿಂದ ಬಂದದ. ಹೌದಾ? ಹೌದ್ರಿ. ನೀವಾದ್ರೆ ಇಲ್ಲೇ ಇರ್ತೀರಿ, ನಾಳೆ ಬರ್ತೀರಿ. ಮತ್ತೆ ನಾವು 40 ಕಿಲೋಮೀಟರ್ ಮತ್ತೆ ಜರ್ನಿ ಮಾಡಕ್ಕಾಗಲ್ಲ. ನೋಡಿ, ಎಲ್ಲೆಲ್ಲಿಂದ ಬಂದಿದ್ದಾರೆ ಪಾಪ. ಮಲೆಬೆನ್ನೂರಿಂದ ಬಂದಿದ್ದಾರೆ, ಇವರು ಕೋತ್ಲಕಟ್ಟೆಯಿಂದ ಬಂದಿದ್ದಾರೆ ಕೆಲವರು, ಮತ್ತೆ ಇವರು ಹೊನ್ನಾಳಿಯಿಂದ ಬಂದಿದ್ದಾರೆ. ಇದೆಲ್ಲ ನೋಡಿದ್ರೆ ಪಾಪ ಅನ್ಸುತ್ತೆ. ಏನು ಮಾಡೋಕ್ಕಾಗಲ್ಲ. ಆನ್ಲೈನ್ ಬುಕ್ ಮಾಡ್ಕೊಂಡೇ ಬರ್ಬೇಕು ನಾವು. ಬಂದ್ವಿ ಅಂದ್ರೆ ಮೂವಿ ನೋಡಕ್ಕೆ. ಇಲ್ಲಿ ಮಾತ್ರ ಟಿಕೆಟ್ ಸಿಗಲ್ಲ, ಅಷ್ಟು ರಶ್ ಐತೆ.